ಅರ್ಧ ಗಂಟೆಯಿಂದ ಇಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತೇನೆ ಗೈಸ್. ಒಂದು ಆರ್ಡರ್ 40 ಆಗಿದೆ. ಮನೆಗೆ ಬರೋಷ್ಟೊತ್ತಿಗೆ 17 ಕಿಲೋಮೀಟರ್ ಹೋಗಿ ಎಷ್ಟೊತ್ತಾಗುತ್ತೆ ಅಂತ ನಿಮಗೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಲಾಗ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಅಕೌಂಟ್ಗೆ ಯಾರೇ ಹೊಸದಾಗಿ ಬಂದಿರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಫಾಲೋ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿಬಿಡಿ. ಓಕೆ ಗೈಸ್, ಬನ್ನಿ. ಬೆಳಗ್ಗೆ ಎದ್ದಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಬೇಕು. ಬೇಗ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ಎಡಿಟಿಂಗ್ ಸ್ಟಾರ್ಟ್ ಮಾಡೋಣ. ಗೈಸ್, ಫ್ರೆಶ್ ಅಪ್ ಆಗಿದ್ದಾಯ್ತು. ಇವಾಗ ಹೋಗಿ ಜಲ್ದಿ ಟಿಫನ್ ಮಾಡಬೇಕು. ನಮ್ಮಮ್ಮ ಊರಿಗೆ ಹೋಗಿದ್ರು ಆ್ಯಕ್ಚುಲಿ ನಿನ್ನೆ. ಮತ್ತೆ ಇವತ್ತು ಬೆಳಗ್ಗೆ ವಾಪಸ್ ಬಂದಿದ್ದಾರೆ. ಬೆಳಗ್ಗೆ ಬಂದು ಪಾಪ ಅಡುಗೆ ಎಲ್ಲ ಮಾಡಿಕ್ಕೆ ಹೋಗಿದ್ದಾರೆ. ಇವಾಗ ನಾವು ಬಾರ್ಸೋಣ. ಇವತ್ತು ಸೋಮವಾರ, ಆ್ಯಕ್ಚುಲಿ ವೆಜ್ ಮಾಡಿರ್ತಾರೆ. ನಾನ್ ವೆಜ್ ಎಲ್ಲ ನಾಟಲ್ಲ ನೋಡಿ. ವೈಟ್ ರೈಸು ಮತ್ತು ನಮ್ಮ ಫೇವ್ರೇಟ್ ಬೇಳೆ ಸಾಂಬಾರು ಮಾಡಿದ್ದಾರೆ. ಲ್ಯಾಟ್ರಿ. ಬನ್ನಿ ಗೈಸ್, ಬಾರ್ಸೋಣ ಹಾಕ್ಕೊಂಡು. ಗೈಸ್, ಏನು ಹೇಳಿ ಆದ್ರೂ ಎಂಥ ರೆಸ್ಟೋರೆಂಟು, ಎಂಥ ಹೋಟ್ಲು, ಎಂಥ ನಾನ್ ವೆಜ್ ತಿಂದರೂ ಪರವಾಗಿಲ್ಲ. ಆದರೆ ಮನೇಲಿ ಅಮ್ಮ ಮಾಡಿರೋ ಅಡುಗೆಗಿನ್ನ ಟೇಸ್ಟು ಯಾವುದು ಬರೋಲ್ಲ ಗೈಸ್. ಅದು ಯಾಕಂತ ನನಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ನೀವಾದರೂ ಹೇಳಿ. ನೋಡಿ, ಬೇಳೆ ಸಾರನ್ನು ತಿಂತಿದ್ರೆ ಲಿಟ್ರಲಿ ಸ್ವರ್ಗ ಗೈಸ್. ಇದು ಬೇಗ ತಿನ್ಕೊಂಬರ್ತೀನಿ. A few moments later. ಗೈಸ್, ಲಿಟ್ರಲಿ ನೋಡಿ, ಎಡಿಟ್ ಮಾಡಿ ಕೂತ್ಕೊಂಡು 2 ಅವರ್ ಆಯಿತು. 8 ನಿಮಿಷದ ವೀಡಿಯೋ ಎಡಿಟ್ ಮಾಡಬೇಕಾಯ್ತು ಇವತ್ತು. ಲಿಟ್ರಲಿ ನೋಡಿ, ಇನ್ನೂ ಇವಾಗ ಎಕ್ಸ್ಪೋರ್ಟ್ ಆಗ್ತಾ ಐತೆ. 44% ಆಗೈತೆ. ನಿಧಾನಕ್ಕೆ ಆಗ್ತೈತೆ ಎಕ್ಸ್ಪೋರ್ಟು. ಯಪ್ಪ ಗೈಸ್, ನಿಜ ಯೂಟ್ಯೂಬ್ಗೆಲ್ಲ ಬರಬೇಕಂದ್ರೆ ಲಿಟ್ರಲಿ ಪೇಷನ್ಸ್ ಇಟ್ಕೊಂಡು ಬನ್ನಿ. ಪೇಷನ್ಸ್ ಇಲ್ಲಾಂದರೆ ಏನೂ ಆಗಲ್ಲ. ಗೈಸ್, ಎಡಿಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ. ಇಲ್ಲಿ ನೋಡಿ, ಇವನು ಟ್ಯೂಷನ್ಗೆ ಹೋಗ್ಬೇಕಂತೆ. ಏನು ನಿಂತ್ಕೊಂಡು ನೋಡಿ, ಗಾಡಿಯಲ್ಲಿ ಬ್ರೇಕೇ ಇಲ್ಲ, ಹೊರಗಡೆ ಓಡಿಸ್ತಾನೆ. ಇದು ಆಕ್ಚುಲಿ ಚೆನ್ನಾಗಿ ನೋಡಿ, ಹಿಂಗೆ ಬರ್ತಾನೆ. ನೋಡಿ ಗೈಸ್, ಹಿಂಗೆ ಬಿದ್ದೋಗ್ತಾನೆ ಪಾಪ. ಬ್ರೇಕ್ ಇಲ್ಲ, ಏನಿಲ್ಲ, ತಿನ್ಕೊಂಡು ಓಡಿಸ್ತಾನೆ. ಇವನು ಮುಂದೆ ವಿರಾಟ್ ಕೊಹ್ಲಿ ಆಗ್ತಾನಂತ. ಇವನು ನಿಮ್ಮ ಫೇವ್ರೇಟ್ ಹೀರೋ ಯಾರೋ? ವಿರಾಟ್ ಕೊಹ್ಲಿನ ಯಾರೋ? RCBನ CSKನ? ಅವನೇನು, ನಾವು RCBನೇ. ಆಯಿತು. ಇನ್ನೆಲ್ಲ ನಾನು ಅಮ್ಮ ಮನೆಗೆ ಬಂದ್ಬಿಟ್ಟು ಟೀ ಮಾಡಿದ್ರು. ಟೀ ಎಲ್ಲ ಕುಡಿದ್ವಿ. ಊರಿಂದ ಬಂದಿದ್ರು, ಅವ್ರು ನಿದ್ದೆ ಇರಲಿಲ್ಲ, ಅದಕ್ಕೆ ನಿದ್ದೆ ಮಾಡ್ತಾರೆ, ಮಲ್ಕೊಂಡು ರೆಸ್ಟ್ ಮಾಡ್ತಾರೆ. ನಾನಿವಾಗ ರ್ಯಾಪಿಡೋ ಹೊರಟಿದ್ದೀನಿ. ಬನ್ನಿ ತೋರಿಸ್ತೀನಿ ನಮ್ಮ ಗಾಡಿ ಎಲ್ಲ ಸರಿಯಾಗಿದೆ ನೋಡಿ. ರ್ಯಾಪಿಡೋ ಹೊರಟಿದ್ದೀನಿ. ಅಲ್ಲಿ ಕಸ್ಟಮರ್ ಹೆಲ್ಮೆಟ್ ಎಲ್ಲ ಇಕ್ಕಿದ್ದೀನಿ. ನನ್ನ ಹೆಲ್ಮೆಟ್ ಒಳಗಡೆ ಇದೆ. ಇವಾಗ ಎತ್ಕೊಂಡು ಹೋಗಬೇಕು. ಬನ್ನಿ ರ್ಯಾಪಿಡೋಗೆ ಹೋಗೋಣ. ನಿಮ್ಮನ್ನ ತಡೆದಿರುವವರು ಯಾರು? ರ್ಯಾಪಿಡೋ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಇವಾಗ ಸ್ಟಾರ್ಟ್ ಮಾಡಿದೆ. ಇವಾಗ ಇಲ್ಲಿಂದ ಒಂದು 17 ಕಿಲೋಮೀಟ್ರ್ ಆರ್ಡ್ರ್ ಬಿತ್ತು ನೋಡಿ. ತಗೊಂಡು ಹೋಗ್ತಾ ಇದ್ದೀನಿ. 17 ಕಿಲೋಮೀಟರ್. ನಮ್ಮ ಬೆಂಗಳೂರಲ್ಲಿ 17 ಕಿಲೋಮೀಟರ್ ಹೋಗಿ ಎಷ್ಟೊತ್ತಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಟೈಮ್ ನೋಡ್ರಿ, ನಾವು ಬಿಟ್ಟಾಗ 8:24. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಟೈಮ್ ಎಷ್ಟಾಗುತ್ತೆ ರೀಚ್ ಆಗೋಕ್ಕೇನು ಅಂತ. A few moments later. 17 ಕಿಲೋಮೀಟ್ರಿಂದ ಆರ್ಡ್ರ್ ಮಾಡ್ಕೊಂಬಂದು ಫೈನಲ್ ಇವಾಗ ಬಂದು ರೀಚ್ ಆದೆ. ಅಲ್ಲಿ ಬಿಟ್ಟಾಗ 8:24 ಟೈಮು ನಾವು ನೋಡಿದ್ವಲ್ಲ. ಇವಾಗ ನೋಡಿ ಟೈಮು ಆಲ್ಮೋಸ್ಟ್ 9 ಗಂಟೆ. ಅಲ್ಲಿಂದ ಬರೋಕ್ಕೆ 30ರಿಂದ 35 ನಿಮಿಷ ಆಯಿತು. ಇನ್ನೊಂದೇನೆಂದರೆ, ಹೊಸಕೋಟೆ ಹೈವೇಲಿ ನಾವು ಬಂದಿದ್ದು 8 ಕಿಲೋಮೀಟ್ರು. ಇಲ್ಲಾಂದರೆ ಇನ್ನೂ ಲೇಟ್ ಆಗಿರೋದು. ಬೆಂಗಳೂರು ಟ್ರಾಫಿಕ್ ಹಿಂಗೆ ಗೈಸ್. ಅದೇ ಊರುಗಳಲ್ಲಾದರೆ 10 ನಿಮಿಷದಲ್ಲಿ ಬಂದುಬಿಡ್ತಿದ್ವಿ. ಇಲ್ಲಾಂದರೆ ಇಷ್ಟೊತ್ತಾಗಿರೋದು. ಓಕೆ ಗೈಸ್, ಹಿಂಗೆ ವೀಡಿಯೋ ಮಾಡ್ಕೊಂಡಿದ್ದೆ ದುಡ್ಡು ಮಾಡೋಕ್ಕಾಗಲ್ಲ. ಇವಾಗ ಹೋಗಿ ದುಡಿಯೋಣ. ಆಮೇಲೆ ಲಾಸ್ಟಲ್ಲಿ ಎಲ್ಲ ಅರ್ನಿಂಗ್ಸ್ ಆದಮೇಲೆ ಹೇಳ್ತೀನಿ ಎಷ್ಟೊತ್ತಿಂದ ಸ್ಟಾರ್ಟ್ ಮಾಡಿದೆ, ಎಷ್ಟೊತ್ತಿಗೆ ಅರ್ನಿಂಗ್ಸ್ ಆಯಿತು ಅಂತ. ಆಮೇಲೆ ಸಿಗೋಣ ಗೈಸ್. ಕೆಲಸ ಮಾಡೋದು ಸ್ಟಾಪ್ ಆಗುತ್ತೆ ಅಂತ ವೀಡಿಯೋ ಮಾಡೋದು ನಾನು ಸ್ಟಾಪ್ ಮಾಡಿ ಇಲ್ಲಿ ಬಂದು ಕೆಲಸ ಮಾಡೋಣ ಅಂತ ಬಂದರೆ ಆರ್ಡ್ರೇ ಬೀಳ್ಬಾರ್ದಾ? ನಿಮ್ಮ ಹತ್ರ ಮಾತಾಡಿದ್ಮೇಲೆ ಒಂದೊಂದು ಆರ್ಡ್ರ್ ಬಿತ್ತು ನೋಡಿ. ಇಲ್ಲೇ ಬಂದು ಡ್ರಾಪ್ ಮಾಡಿದ್ದು ಅಪಾರ್ಟ್ಮೆಂಟ್ ಹತ್ರ. ಇದೇ ಅಪಾರ್ಟ್ಮೆಂಟ್ ಹತ್ರ ಬಂದು ಡ್ರಾಪ್ ಮಾಡಿ ಅರ್ಧ ಗಂಟೆಯಿಂದ ಇಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತೇನೆ ಗೈಸ್. ಒಂದು ಆರ್ಡ್ರ್ ಬೇಡವಾ? ನೋಡಿ, ನಿಂತ್ಕೊಂಡು ಇಲ್ಲೇ ರೀಲ್ಸ್ ನೋಡ್ಕೊಂಡು ಕುತ್ಕೊಂಡಿದ್ದೀನಿ. ಅದು ಸರಿಯಾಗಿ ಮಾತಾಡೋದು ಕಲಿ. ಬೇಗ ಆರ್ಡ್ರ್ ಬೀಳಕ್ಕೆ ಹೇಳಿ ಗಾಯ್ಸ್. 1 hour later. ಗೈಸ್, ಫೈನಲಿ ಆರ್ಡ್ರ್ ಕೊಟ್ಟೇ ಬಿಟ್ರು ನೋಡಿ. ಇವಾಗ ಹೋಗಿ ಪಿಕಪ್ ಮಾಡಬೇಕು. ಪಿಕಪ್ ಬಂದು ಇಲ್ಲೇ ಗೈಸ್. ಆ್ಯಕ್ಚುಲಿ ಪಿಕಪ್ ಬಂದು ಇಲ್ಲೇ ಈ ಅಪಾರ್ಟ್ಮೆಂಟ್ ಹತ್ರನೇ ಪಿಕಪ್ ಅನಿಸುತ್ತೆ. ಈ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಫೈನಲಿ ಇಷ್ಟೊತ್ತು ರ್ಯಾಪಿಡೋ ಮಾಡಿ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗುವಾಗ ಟೈಮ್ ಎಷ್ಟು ಅಂತ ತೋರಿಸ್ತೀನಿ ನೋಡಿ. ಇದು 12:22 ಟೈಮ್. ಇವಾಗ ಇದನ್ನು ತೋರಿಸ್ತಾ ಇರೋ ರೀಸನ್ ಯಾಕಂದರೆ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಮಾಡಿದೆ, ಎಷ್ಟೊತ್ತಿಗೆ ಸ್ಟಾಪ್ ಮಾಡಿದೆ, ಎಷ್ಟು ಅರ್ನಿಂಗ್ಸ್ ಆಯಿತು ಅಂತ ನಿಮಗೆ ಕರೆಕ್ಟಾಗಿ ಹೇಳೋಕ್ಕೆ. ಬನ್ನಿ ಮನೆಗೆ ಹೋಗ್ಬಿಟ್ಟು ಎಷ್ಟು ಅರ್ನಿಂಗ್ಸ್ ಆಯಿತು ಏನು ಅಂತೆಲ್ಲ ಕ್ಲಿಯರಾಗಿ ಹೇಳ್ತೀನಿ. ಇವಾಗ ಟೈಮ್ ನೋಡ್ಕೊಳ್ಳಿ, 12:22 ಆಯಿತು. ಆಮೇಲೆ ಗೈಸ್, ಫೈನಲಿ ಬಂದೆ ಮನೆಗೆ. ಇವಾಗ ಟೈಮ್ ನೋಡಿದ್ರೆ ಟೈಮ್ ಬಂದು 12:40 ಆಗಿದೆ. ಮನೆಗೆ ಬರೋಷ್ಟೊತ್ತಿಗೆ ನೋಡಿ, ಮನೆ ಫುಲ್ ಕತ್ಲು. ಅಮ್ಮ ಲೈಟ್ ಆಫ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾರೆ.
ನಾವಿವಾಗ ಲೈಟ್ ಆನ್ ಮಾಡೋಣ. ನೋಡಿ 12:45 ಆಯ್ತು ಮನೆಗೆ ಬರೋಕ್ಕೆ ಫೈನಲಿ. ಇವಾಗ ಡೈರೆಕ್ಟ್ ನಿಮಗೆ ಅರ್ನಿಂಗ್ಸ್ ಎಷ್ಟಾಯಿತು ಅಂತ ಹೇಳ್ತೀನಿ ರ್ಯಾಪಿಡೋದು. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು 8:24 8:00ವರೆಗೆ ಅಂದ್ಕೊಳ್ಳಿ, ಮುಗಿಸಿದ್ದು 12:00ವರೆಗೆ. ಅಲ್ಲಿಗೆ ನನ್ನ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಎಷ್ಟಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ಲೋಡ್ ಆಗ್ತಿದೆ ರ್ಯಾಪಿಡ್ ಆ್ಯಪು. ಇವಾಗ ಇಲ್ಲಿ ಅರ್ನಿಂಗ್ಸ್ ಓಪನ್ ಮಾಡೋಣ. ಆಲ್ ಅರ್ನಿಂಗ್ಸ್ಗೆ ಹೋಗೋಣ. 12 ಗಂಟೆ ಆಗಿರೋದಕ್ಕೆ ಟ್ಯೂಸ್ಡೇ ಅಂತ ಬಂದಿದೆ. ಮಂಡೇ ಅರ್ನಿಂಗ್ಸ್ಗೆ ಹೋಗೋಣ. ನೋಡಿ ಗೈಸ್ 5 ಆರ್ಡರು 940 ರುಪೀಸು. ಇನ್ಕಮ್ ಟ್ಯಾಕ್ಸ್. ಇವತ್ತು ನನ್ನ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 940 ರೂಪಾಯಿ. 4 ಅವರ್ಗೆ 940 ರೂಪಾಯಿ ಆಗಿದೆ. ಓಕೆ ಗೈಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.